ಡಿಸೆಂಬರ್ 21ರಂದು ಕಲಬುರಗಿಯಲ್ಲಿ ಕರ್ನಾಟಕ ಕಂಡ ಶ್ರೇಷ್ಠ ವಿದ್ವಾಂಸರು, ಪತ್ರಕರ್ತ, ಅನುವಾದಕ, ಕವಿ, ಪ್ರವಚನಕಾರರಾದ ಗೋವಿಂದಾಚಾರ್ಯ ಬನ್ನಂಜೆ ಅವರ 90ರ ವಿಶ್ವ ನಮನ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಸದಾನಂದ ಪೆರ್ಲೆ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕನ್ನಡ ಮತ್ತು ಸಂಸ್ಕೃತಿ ಭಾಷೆಗಳ ಸೊಬಗನ್ನ ಉಣಬಡಿಸಿದ ಕರ್ನಾಟಕ ಕಂಡ ಶ್ರೇಷ್ಠ ವಿದ್ವಾಂಸರು, ಪತ್ರಕರ್ತರು, ಅನುವಾದಕ, ಕವಿ, ಪ್ರವಚನಕಾರ ಬನ್ನಂಜಿ ಗೋವಿಂದಾಚಾರ್ಯ ಬನ್ನಂಜಿ ಅವರ 90ರ ವಿಶ್ವ ನಮನ ವಿಶೇಷ ಕಾರ್ಯಕ್ರಮವು ಉಡುಪಿಯಿಂದ ಪ್ರಾರಂಭಗೊಂಡು ಇದೀಗ ಡಿಸೆಂಬರ್ 21ರಂದು ಕಲಬುರಗಿಯ ಹೃದಯ ಭಾಗವಾದ ಸಂಗಮೇಶ್ವರ ಸಭಾಂಗಣದಲ್ಲಿ ಈ ಒಂದು ಕಾರ್ಯಕ್ರಮ ಜರುಗಲಿದೆ. ಈ ಕಾರ್ಯಕ್ರಮದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ವಿದ್ವತ್ ಗೋಷ್ಠಿಗಳು, ಬನ್ನಂಜಿರವರ ರಚನೆಗಳ ಗಾಯನ ಹಾಗೂ ನೃತ್ಯ ಮತ್ತು ಕೊನೆಗೆ ಸಾಯಂಕಾಲದಲ್ಲಿ ನನ್ನ ಪಿತಾಮಹ ಎಂಬ ನಾಟಕದೊಂದಿಗೆ ಕಾರ್ಯಕ್ರಮ ಸಂಪನ್ನಗೊಳ್ಳಲಿವೆ ಎಂದರು. ನಮ್ಮ ರಾಷ್ಟ್ರ ಕಂಡ ಬಹಳ ದೊಡ್ಡ ವಿದ್ವಾಂಸರು, ವಿದ್ಯಾ ವಾಚಸ್ಪತಿಗಳೆಂದೇ ಖ್ಯಾತರಾಗಿರ್ತಕ್ಕಂಥ ಬನ್ನಂಜೆ ಗೋವಿಂದಾಚಾರ್ಯರು ನಮ್ಮ ನಾಡಿಗೆ ಸಂಸ್ಕೃತ ವಾಗ್ಮಯವನ್ನು ಅತ್ಯಂತ ಸರಳವಾಗಿ ಕನ್ನಡಕ್ಕೆ ಅನುವಾದ ಮಾಡೋದು ಮತ್ತು ಅನೇಕ ಕೃತಿಗಳನ್ನು ಅನುವಾದ ಮಾಡೋದು ಮತ್ತು ಜನಸಾಮಾನ್ಯರಿಗೆ ಪ್ರವಚನದ ಮೂಲಕ ಈ ಒಂದು ಪುರಾಣದ ಬಗ್ಗೆ, ಆಗಮಶಾಸ್ತ್ರಗಳ ಬಗ್ಗೆ, ವೇದೋಪನಿಷತ್ತುಗಳ ಬಗ್ಗೆ ಬಹಳ ವೈಜ್ಞಾನಿಕ ಮನೋಭಾವದಿಂದ ಮಾಹಿತಿಯನ್ನು ಹಂಚಿಕೊಂಡು ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿ ಉಳಿದಂಥ ಒಬ್ಬ ಪಂಡಿತ. ಉಡುಪಿಯ ಅಂಬಲಪಾಡಿಯಲ್ಲಿ ಹುಟ್ಟಿರ್ತಕ್ಕಂಥ ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರು ನಾಡಿಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟವರು. ಮುಖ್ಯವಾಗಿ ನಾನು ಇಲ್ಲಿ ಹೇಳಬೇಕಾಗಿರೋದು ಏನಂದರೆ, ಉಡುಪಿಯ ಅಷ್ಟಮಠಗಳಿಗೂ ಕೂಡ ಅವರು ಗುರು ಸಮಾನರಾಗಿ, ಮಾರ್ಗದರ್ಶಕರಾಗಿ ತಮ್ಮ ಪಾಂಡಿತ್ಯವನ್ನು ಧಾರೆ ಎರೆದು ಇಡೀ ಅಷ್ಟಮಠಗಳ ಕೀರ್ತಿಯನ್ನು ಜಗದಗಲ ಮುಟ್ಟು ಹಾಗೆ ಮಾಡಿದರು. ಮತ್ತು ನಾವು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಹೇಗೆ ಸಂಸ್ಕೃತದಲ್ಲಿ ಅಥವಾ ಶಾಸ್ತ್ರಗಳಲ್ಲಿ, ವೇದಗಳಲ್ಲಿ ಇದ್ದಂಥ ವಿಚಾರಗಳನ್ನು ಬಹಳ ಸರಳವಾಗಿ ಕನ್ನಡದಲ್ಲಿ ವಚನಗಳನ್ನು ಕಟ್ಟುವುದರ ಮೂಲಕ ಜನಮಾನಸಕ್ಕೆ ಮುಟ್ಟಿಸಿದ್ರು, ಅದೇ ರೀತಿಯಾಗಿ ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರು ಆ ಸಂಸ್ಕೃತ ಭೂಯಿಷ್ಠವಾಗಿರ್ತಕ್ಕಂಥ ವೈಚಾರಿಕ ಚಿಂತನೆಗಳನ್ನು ವೈಜ್ಞಾನಿಕ ತಳಹದಿಯಲ್ಲಿ ಜನಸಾಮಾನ್ಯರಿಗೆ ಮುಟ್ಟಿಸಿದ್ದು ಪ್ರವಚನಗಳ ಮೂಲಕ. ಪ್ರವಚನದ ಆದ್ಯ ಪ್ರವರ್ತಕರಾಗಿ ಅವರು ನಮ್ಮಲ್ಲಿ ಗುರುತಿಸಿಕೊಳ್ತಾರೆ. ಜೊತೆಗೆ ಅವರ ವಿದ್ವತ್ತು ನಮ್ಮ ಕಲಬುರಗಿಯ ಜನ ಕೂಡ ಆಸ್ವಾದಿಸಿದ್ದಾರೆ. ಹಲವಾರು ವರ್ಷಗಳಿಂದ ಪ್ರವಚನಗಳನ್ನು ಮಾಡಲು ಕಲಬುರಗಿಗೆ ಬಂದಿದ್ದಾರೆ. ಅಂತಹ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿತ್ವ. 85 ವರ್ಷಗಳ ಕಾಲ ತನ್ನ ಬಾಳ್ವೆಯನ್ನು ಮಾಡಿ, ಜೀವನಯಾನವನ್ನು ಮಾಡಿ 2020ರಲ್ಲಿ ನಮ್ಮನ್ನು ಅಗಲಿದರು. ಈಗ ಅವರು ಇರ್ತಿದ್ರು 90 ವರ್ಷ. ಅದಕ್ಕಾಗಿ ಉಡುಪಿಯಿಂದ ಪ್ರಾರಂಭಗೊಂಡಂಥ ಬನ್ನಂಜೆ 90ರ ವಿಶ್ವ ನಮನ ಎನ್ನುವ ಕಾರ್ಯಕ್ರಮ ಇವತ್ತು ನಾಡಿನಾದ್ಯಂತ ಸಂಚರಿಸ್ತಾ, ಅಂದರೆ ವಿದ್ವತ್ ಪರಂಪರೆಯಲ್ಲಿ ಯಾರ್ಯಾರು ಗುರುತಿಸ್ಕೊಳ್ತಾರೆ ಅವರನ್ನೆಲ್ಲ ಇಟ್ಟುಕೊಂಡು ಈ ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರ ವಿಚಾರಧಾರೆಗಳನ್ನು, ಅವರ ಕೊಡುಗೆಗಳನ್ನು, ಅವರ ಕೃತಿಗಳ ಬಗ್ಗೆ, ಅವರ ವೈಚಾರಿಕ ಚಿಂತನೆಗಳನ್ನು ನಾಡಿನ ಜನತೆಗೆ ತಿಳಿಸಪಡಿಸಬೇಕು ಎನ್ನುವ ಉದ್ದೇಶದಿಂದ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಬನ್ನಂಜೆ 90ರ ವಿಶ್ವನಮನ ಕಾರ್ಯಕ್ರಮವನ್ನು ಎಲ್ಲೆಡೆ ಹಮ್ಮಿಕೊಳ್ಳಲಾಗ್ತಾ ಇದೆ. ಅದಕ್ಕೆ ಡಿಸೆಂಬರ್ 21ರಂದು ನಮ್ಮಲ್ಲಿ ಕೂಡ ಒಂದು ವೈಚಾರಿಕ ಚಿಂತನೆಗಳನ್ನು ಜನಮಾನಸಕ್ಕೆ ಮುಟ್ಟಿಸಲಿಕ್ಕೆ ವಿಶೇಷ ಉಪನ್ಯಾಸಗಳ ಮೂಲಕ ಮತ್ತು ವಿದ್ವತ್ ಪರಂಪರೆಯಲ್ಲಿ ಗುರುತಿಸಿಕೊಂಡ ಮಹಾನ್ ವ್ಯಕ್ತಿಗಳನ್ನು ಇಲ್ಲಿಗೆ ಕರೆತರೋದರ ಮೂಲಕ, ಮುಖ್ಯವಾಗಿ ವೀಣಾ ಬನ್ನಂಜೆಯವರು ಮತ್ತು ಮಲ್ಲೇಪುರಂ ವೆಂಕಟೇಶ್ ಅಂಥವರೆಲ್ಲ ಇಲ್ಲಿ ಬಂದು ಈ ಚಿಂತನೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಅದಕ್ಕಾಗಿ ನಮ್ಮ ಹನುಮಾನ್ ಸೇವಾ ಸಂಘ ಟ್ರಸ್ಟ್ ಕಲಬುರಗಿ ವಿಠಲ್ ನಗರ ಇದು ಯಾವಾಗಲೂ ಕೂಡ ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ, ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.